eating a basic food is not so good in this country. Hi. Acting with Golden Star Ganesh. The premiere, it's Sandhya who is doing for me, so I came here. Plasticky, hard, definitely not my thing. ಅಂದರೆ ನಾನು ಆಂಟಿ ಥರ ಕಾಣಿಸ್ತಿದ್ದೀನ. ರಿಚ್ ಇನ್ ಪ್ರೋಟೀನ್. ಹಾಯ್, ಎಲ್ಲರೂ ಹೇಗಿದ್ದೀರಾ? ಸೊ ನಾನು 2 ದಿನ ಅಂದರೆ ನೆನ್ನೆ ಬಿಟ್ಟು ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನೆನ್ನೆ ಮಾಡೋಕ್ಕೆ ಆಗಲಿಲ್ಲ ಬಿಕಾಸ್ ಒಂದು ಟ್ರೈಪೋಡ್ ಸ್ಟ್ಯಾಂಡ್ ಎಷ್ಟು ಚೆನ್ನಾಗಿರೋ ರೆಸಿಪೀಸ್ಗಳು ಮಾಡಿದ್ದೆ, ಬಟ್ ಕುಕಿಂಗ್ ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ಫೋನ್ದು ಭಯ ಇತ್ತು ಬೀಳುತ್ತೆ ಅಂತ. ಸೊ ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ. ಇವತ್ತು ಟೈಮ್ ಬಂದು 9:15 ಆಗಿದೆ. ಸೊ ಇವತ್ತು ಸ್ವಲ್ಪ ವರಮಹಾಲಕ್ಷ್ಮಿ ಶಾಪಿಂಗ್ ಎಷ್ಟು ಕಂಪ್ಲೀಟ್ ಮಾಡೋಕ್ಕಾಗತ್ತೆ, ಹೋಗಿ ಅಟ್ಲೀಸ್ಟ್ ಸೀರೆ ಆದರೂ ಒಂದು ತೊಗೊಂಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಜೊತೆಗೆ ಯಾರೂ ಇಲ್ಲ ಇವತ್ತು, ನಾನು ಒಬ್ಬಳೇ ಹೋಗಬೇಕು. ಅರುಣ್ಗೆ ಇಂಡಿಪೆಂಡೆನ್ಸ್ ಡೇ ನಿಯರ್ ಬೈ ಇರೋದ್ರಿಂದ ಸ್ಕೂಲ್ಗೆ ಹೋಗಿದ್ದಾನೆ. ಭವ್ಯ ಕೂಡ ಇವತ್ತು ಬಂದಿಲ್ಲ. ಸೊ ಹಾಗಾಗಿ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ಮೈ ಓನ್ ಟ್ರೈಪೋಡ್ ಸ್ಟ್ಯಾಂಡ್. ಇನ್ನೂ ತೊಗೊಂಡಿಲ್ಲ, ಅಲ್ಲೇ ಎಲ್ಲರೂ ಮಾರ್ಕೆಟಲ್ಲಿ ನೋಡ್ತೀನಿ, ಸಿಕ್ಕಿದ್ರೆ ತೊಗೊತೀನಿ. ಸ್ಟುಡಿಯೋನಲ್ಲಿರೋದು ಹ್ಯಾಂಡಲ್ಲಿ ಕ್ಯಾರಿ ಮಾಡೋಕ್ಕೆ ಸ್ವಲ್ಪ ಹೆವಿ ಅನಿಸಿದೆ ನನಗೆ. ಲಗೇಜು, ಟ್ರೈಪೋಡ್ ಸ್ಟ್ಯಾಂಡ್ ಎಲ್ಲ ತುಂಬ ಆಗುತ್ತೆ. ಲೈಟ್ ವೆಯ್ಟ್ ಯಾವುದಾದ್ರೂ ಒಂದು ನೋಡ್ತೀನಿ. ಆಲ್ಸೋ ನಾನು ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ ನೀವೆಲ್ಲ. ಬಟ್ ಇದು ತುಂಬ ಹಳೇದು ಇದು ಇಯರಿಂಗ್ಸ್. ನನಗೆ ಎಲಿಫ್ಯಾಂಟ್ ಈ ಥರದ್ದಂದರೆ ತುಂಬ ಇಷ್ಟ. ಸೊ ಒಂದು ಕುರ್ತಾ ಹಾಕ್ಕೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ ನನ್ನ ಮೇಕಪ್ಪಲ್ಲಿ ಏನೂ ಚೇಂಜಸ್ ಇಲ್ಲ. ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಬ್ಲಷ್, ಸ್ವಲ್ಪ ಕಾಜಲ್ ಹಚ್ಕೊಂಡಿದ್ದೀನಿ ಇವತ್ತು, ಬಿಂದಿ. ಸೊ ದಟ್ಸ್ ಎ ದೇಸಿ ಗರ್ಲ್ ಥಿಂಗ್. ಬನ್ನಿ ಹೋಗೋಣ. ಸೊ ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀನಿ. ಯೂಶ್ವಲಿ ವರಮಹಾಲಕ್ಷ್ಮಿ ಸಿಲ್ಕ್ಸಲ್ಲಿ ಮತ್ತು ನಲ್ಲಿ ಸಿಲ್ಕ್ಸಲ್ಲಿ ನನಗೆ ಬೇಗ ಇಷ್ಟ ಆಗೋಂಥದ್ದು ಸಿಗುತ್ತೆ, ನೋಡ್ತೀನಿ. ಆದರೆ ಅಲ್ಲೇ ಹೋಗ್ತೀನಿ, ಎಲ್ಲಿ ಹೋಗ್ತೀನಿ ಏನೂ ಪ್ಲ್ಯಾನ್ ಇಲ್ಲ. ಐ ಜಸ್ಟ್ ವಾಂಟ್ ಟು ಗೋ ಗ್ರ್ಯಾಬ್ ಎ ಸಾರಿ. ಏನು ಡಿಮ್ಯಾಂಡ್ ಸ್ಯಾರಿಗೆ ಅಂದರೆ ಐ ಆಮ್ ಟ್ರೈಂಗ್ ಟು ಬೈ ಎ ಡಿಫ್ರೆಂಟ್ ಕಲರ್ ಸ್ಯಾರಿ. ಬಿಕಾಸ್ ರೇಷ್ಮೆ ಸೀರೆ ಅಂದಾಗ ದ ಕಾಂಬಿನೇಷನ್ ಸ್ವಲ್ಪ ಮೊರಲ್ಲೆಸ್ ಸೇಮ್ ಇರುತ್ತೆ. ಮತ್ತು ನನ್ನ ಹತ್ರ, ನಮ್ಮ ಅಮ್ಮನ ಹತ್ರ ಇಲ್ಲದೇ ಇರೋಂಥ ಕಲರ್ನ ತೊಗೊಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದರೆ ನಮ್ಮ ಅಮ್ಮನ ಸೀರೆ ಕೂಡ ನಾನೇ ಉಟ್ಕೊಳ್ಳೋದು. ಸೊ ಹಾಗಾಗಿ ಐ ಜಸ್ಟ್ ವಾಂಟ್ ಟು ಟ್ರೈ ಡಿಫ್ರೆಂಟ್ ಥಿಂಗ್. ಮತ್ತು ನಮ್ಮನೆ ಲಕ್ಷ್ಮಿಗೆ ಯಾವ ಸೀರೆ ಚೆನ್ನಾಗಿ ಕಾಣಿಸುತ್ತೆ, ನಮ್ಮನೆ ಲಕ್ಷ್ಮಿಗೆ ಈ ಸತಿ ಯಾವ ಸೀರೆ ಬೇಕು ಅಂತ ನೋಡೋಣ ಬನ್ನಿ. ಹೋಗೋಕ್ಕಿಂತ ಮುಂಚೆ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡೆ. ಬಿಕಾಸ್ ಎಷ್ಟೊತ್ತಾಗುತ್ತೋ ಬರೋಕ್ಕೆ ಗೊತ್ತಿಲ್ಲ. ಐ ಡೋಂಟ್ ವಾಂಟ್ ಟು ಈಟ್ ಔಟ್ಸೈಡ್. ಸೊ ಚೆನ್ನ ಮತ್ತು ಸೋಯಾನ ಕುಕ್ ಮಾಡಿ ಅದನ್ನು ಸ್ವಲ್ಪ ಸಾಟೆ ಮಾಡಿದ್ದೀನಿ. ಇವತ್ತಿದಿಷ್ಟೇ ಬ್ರೇಕ್ಫಾಸ್ಟ್ ನನಗೆ. ನಥಿಂಗ್ ಕ್ರೇಜಿ ಆರ್ ಸ್ಪೆಷಲ್. ಸೊ ಮಲ್ಲೇಶ್ವರಂ ನಲ್ಲಿ ಸಿಲ್ಕ್ ರೀಚ್ ಆದೆ. ಸೊ ನಾನು ಇವತ್ತು ವೀಕೆಂಡ್ ಆಗಿದ್ದರಿಂದ ಕ್ರೌಡೆಡ್ ಆಗಿರುತ್ತೆ ಅಂದ್ಕೊಂಡೆ, ಬಟ್ ಲಕ್ಕಿಲಿ ಇಟ್ ವಾಸ್ ನಾಟ್ ಕ್ರೌಡೆಡ್ ಇನ್ ನಲ್ಲಿ ಸಿಲ್ಕ್ಸ್. ನನಗೆ ಅಷ್ಟೇನು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ. ಸೊ ನೋಡಿ ನೀವೇ. ನಿಮ್ಗೆ ತಿಳಿದಿರೋ ಹಾಗೆ ಬಟ್ಟೆ ಅಂಗಡಿಯಲ್ಲಿ ವೀಡಿಯೋಸ್ ಅಥವಾ ಫೋಟೋಸ್ ಅಲೋ ಮಾಡಲ್ಲ. ಇವರು ಸ್ವಲ್ಪ ವೀಡಿಯೋಸ್ ತೊಗೊಳಕ್ಕೆ ಬಿಟ್ಟರು. ಸೊ ನಿಮಗೆ ಯಾವುದಾದ್ರೂ ಈ ವಿಡಿಯೋನಲ್ಲಿ ಸೀರೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಮಲ್ಲೇಶ್ವರಮಲ್ಲಿರೋ ನಲ್ಲಿ ಸಿಲ್ಕ್ಸ್ಗೆ ಹೋಗಿ ಪರ್ಚೇಸ್ ಮಾಡ್ಬೋದು. ನಾನು ನೆಕ್ಸ್ಟ್ ಬಂದಿದ್ದ ಶಾಪ್ ಬಂದು ವಿಜಯಲಕ್ಷ್ಮಿ ಸಿಲ್ಕ್ಸ್ ಅಂತ ಮಲ್ಲೇಶ್ವರಂ 18 ಕ್ರಾಸ್ ಹತ್ತಿರದಲ್ಲಿದೆ. ಸೊ ಇದು ಬಂದು ಹೊಸ ಅಂಗಡಿ. ಒಂದು 2-3 ತಿಂಗಳಾಗಿರ್ಬೋದು ಅಥವಾ ಮ್ಯಾಕ್ಸಿಮಮ್ 5 to 6 months ಆಗಿರ್ಬೋದು. ನನಗೆ ಇಲ್ಲಿ ಆ್ಯಂಬಿಯನ್ಸ್ ಇರ್ಬೋದು, ಕ್ಲೈಂಟ್ಸ್ ಅಥವಾ ಕಸ್ಟಮರ್ಸ್ನ ಅಟೆಂಡ್ ಮಾಡಿದ ರೀತಿ ಇರ್ಬೋದು, ಕಲೆಕ್ಷನ್ಸ್ ಇರ್ಬೋದು, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನಿಮ್ಗೆ ಯಾವುದಾದ್ರೂ ಸೀರೆ ಇಷ್ಟ ಆದರೆ ಆ್ಯಸ್ ಯೂಶ್ವಲ್ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ನನ್ನ ಫೈನಲೈಸ್ಡ್ ಸೀರೆ ಬಂದು ಇಲ್ಲಿಂದನೇ ನಾನು ತೊಗೊಂಡಿದ್ದು. ಸೊ ನೀವು ಗೆಸ್ ಮಾಡ್ತೀರಿ ಈ ವಿಡಿಯೋನಲ್ಲಿ ಅಥವಾ ಈ ಕ್ಲಿಪ್ಸಲ್ಲಿ ಯಾವುದಾದ್ರೂ ಆ ಸೀರೆ ನಿಮಗೆ ಕಾಣಿಸಿದ್ರೆ ಯಾವ ಕಲರ್ದಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಒಟ್ಟು 2 ಸೀರೆ ತೊಗೊಂಡೆ ಇವತ್ತು. ಸೊ ನೀವು ಗೆಸ್ ಮಾಡಿ ಯಾವ್ಯಾವ ಕಲರಲ್ಲಿ ನಾನು ಸೀರೆ ತೊಗೊಂಡಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇವತ್ತು ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಈಗ ಟೈಮ್ ಬಂದು 11 ಗಂಟೆ ಆಗಿದೆ. ನಾನು 9 ಗಂಟೆಗೆ ಸ್ಟುಡಿಯೋಗೆ ಬಂದಿದ್ದೀನಿ. ಬಂದು ಆಲ್ರೆಡಿ ಬಿಫೋರ್ ಶೂಟ್ ಅಂದರೆ ರೀಲ್ಸಿಗೆ ಬಿಫೋರ್ ಮೇಕಪ್ ಶೂಟ್ ಆಲ್ರೆಡಿ ಶೂಟ್ ಮಾಡಾಗಿದೆ. ಲೈಟ್ ಸೆಟಪ್ ಆಗಿದೆ. ಔಟ್ಫಿಟ್ ಚೇಂಜ್ ಮಾಡಿದ್ದೀನಿ. ದಿಸ್ ಈಸ್ ಮೈ ಔಟ್ಫಿಟ್ ಫಾರ್ ದ ಡೇ. ಸೊ ಈ ಶೂಟ್ ನೆನ್ನೆ ಕೂಡ ನಾನು ಮಾಡಬೇಕಿತ್ತು, ಬಟ್ ಲೈಕ್ ಮೈ ಹೆಲ್ತ್ ಇಸ್ ನಾಟ್ ಗೋಯಿಂಗ್
well, so I couldn't do it yesterday. Despite of half the way I have to break the shoot, sudden like heavy chest pain, I couldn't tolerate it. I had a mild pain with my chest and my shoulder blades, but eventually it started to do my movement restriction. Then I thought I don't want to risk it, and then I took a break. ಇವತ್ತು ಕೂಡ ಮೈಲ್ಡ್ ಪೇನ್ ಇದೆ, ಯು ಕ್ಯಾನ್ ಸಿ ಫ್ರಮ್ ಮೈ ಫೇಸ್ ಇಟ್ ಈಸ್ ದೇರ್, ಬಟ್ ಲೈಕ್ ಹವೆವರ್ ಐ ವಾಂಟ್ ಟು ಪ್ರೊಸೀಡ್ ಫರ್ದರ್. ದಿಸ್ ಇಸ್ ನಥಿಂಗ್ ಮೇಜರ್, ಇಟ್ಸ್ ಲೈಕ್ ಯೂಶಲಿ ದ ಗ್ಯಾಸ್ಟ್ರಿಕ್ ಕ್ರಾಮ್ಸ್. ಆಲ್ಸೋ ಜಿಮ್ಮಲ್ಲಿ ಸ್ವಲ್ಪ ವೆಯ್ಟ್ ಲಿಫ್ಟ್ ಜಾಸ್ತಿ ಮಾಡಿದ್ದೆ, ಸೊ ಇಟ್ ಕುಡ್ ಬಿ ಫಾರ್ ದ್ಯಾಟ್ ಆಲ್ಸೋ. ಇಟ್ ಹ್ಯಾಪನ್ಸ್ ಫಾರ್ ಫ್ಯೂ ಪೀಪಲ್ ಆ್ಯಂಡ್ ಐ ಆಮ್ ಆಲ್ರೆಡಿ ನ್ಯೂ ಟು ದ ಜಿಮ್, ಸೊ ಪಾಸಿಬಲಿ ಅದು ಕೂಡ ಆಗಿರುತ್ತೆ. ನಥಿಂಗ್ ಮೇಜರ್, ಲೈಕ್ ನಥಿಂಗ್ ಟು ವರ್ರಿ, ಲೈಕ್ ಥಿಂಕಿಂಗ್ ಸೋ ಮಚ್. ಅದಲ್ಲದೆ ಇವತ್ತು ಒನ್ ಆಫ್ ದ ಆ್ಯಕ್ಟ್ರೆಸ್ ಸ್ಟುಡಿಯೋಗೆ ಬರ್ತಿದ್ದಾರೆ, ಸೊ ಅವರಿಗೆ ಮೇಕಪ್ ರಿಕ್ವೈರ್ಮೆಂಟ್ ಇದೆ. ಶೀ ಈಸ್ ಲೈಕ್ ಸೋ ಗುಡ್. ಐ ಟಾಕ್ ಅಬೌಟ್ ಇಟ್. ನಾನು ಹಾಗೆ ಡೇ ಹೋಗ್ತಾ ಅವ್ರೂ ವ್ಲಾಗಲ್ಲಿ ಪಾಸಿಬಲ್ ಆದರೆ ಕರ್ಕೊಂಬಂದು ನಿಮಗೂ ಹಾಯ್ ಹೇಳಿಸ್ತೀನಿ, ಮೀಟ್ ಮಾಡಿಸ್ತೀನಿ ಅವ್ರನ್ನ. ಸೊ ಲೆಟ್ ಗೆಟ್ ಸ್ಟಾರ್ಟೆಡ್. ಅದ್ರ ಜೊತೆಗೆ ಇವತ್ತು ಭವ್ಯ ವಾಪಸ್ ಬರ್ತಿದ್ದಾರೆ. ಆಲ್ಮೋಸ್ಟ್ ಎ ಲಾಂಗ್ ಬ್ರೇಕ್ ಆಫ್ 3 weeks or almost close to a month now. I'm happy and excited to see her after a long time. ಸೊ let's begin. ಸೊ ಅವ್ರು ಬರೋಷ್ಟೊತ್ತಿಗೆ ನಾನು ಮೇಕಪ್ ಸ್ಟಾರ್ಟ್ ಮಾಡ್ತೀನಿ, ನಿಮಗೂ ಬಿಟ್ಸ್ ಆ್ಯಂಡ್ ಪೀಸಸ್ ತೋರಿಸ್ತೀನಿ. ಅದು ಕೂಡ ಆಲ್ಸೋ ನನ್ನ ಸ್ಕಿನ್ನಲ್ಲಿ ನೀವು ನೋಡ್ಬೋದು, ದೆರ್ ಈಸ್ ಎ ವೈಟ್ ಪ್ಯಾಚ್ ಕೈಂಡ್ ಆಫ್ ಎ ಥಿಂಗ್ ಹಿಯರ್. ಲೈಟ್ಗೆ ಹೋದರೆ ಜಾಸ್ತಿ ಕಾಣಿಸುತ್ತೆ. ಇನ್ ಪರ್ಸನಲ್ ಇಟ್ ಈಸ್ ನಾಟ್ ಸೋ ವಿಸಿಬಲ್. ಸೊ ಐ ಮೈಟ್ ಡಾಕ್ಟರ್, ಶಿ ಹ್ಯಾಸ್ ಗಿವನ್ ಎ ಆಯಿಂಟ್ಮೆಂಟ್ ಆ್ಯಂಡ್ ಟು ಅಪ್ಲೈ for this, like this white patches. I was a little scared because if it is a dry or a monsoon thing or a winter thing, it's supposed to go, but it was not going. So she still says it's a dryness, and she has given me the ointment to apply for that 10 days. I'm doing it, let's see. And I've been tanned like crazy. Vlogging back after a couple of hours, like say 2-3 hours. Still I didn't start shooting. In between we got a work, and tomorrow there is a makeup order for Independence Day. We were doing the packing, and then bank ಅವ್ರು ಬಂದಿದ್ರು, ಅವ್ರ ಜೊತೆ ಸ್ವಲ್ಪ ಟೈಮ್ ಆಯಿತು. ಇವಾಗ ಲಂಚ್ ಟೈಮ್, ಊಟ ಮಾಡಿ ದೆನ್ ವಿಲ್ ಚೆಕ್ ಇನ್ ಬ್ಯಾಕ್. See here, I'll show Bhavya and Vakula has come today, like the guest for the studio. Hello. Hi. How are you? Long time. Hi. Okay, we should ask Bhavya ಅನ್ನೋದಿದೆ. ಹೇಗಿದ್ದೀರಾ ಮೇಡಮ್? ನೋಡಿ, ಪಾಂಡ ಥರ ಕಾಣಿಸ್ತಿಲ್ಲ ಭವ್ಯ. So usually we rag her and then we are having the lunch now. Then we shall continue shooting. I know I look like a shit. Still my health is not feeling better. I tried to shoot at least one video for today, like even despite of whatever the situation. Hi, I'm vlogging back after a couple of hours. As I told in the morning, I have someone special in the studio. I'll insert like all the links, whatever is required, and also the makeover part will come ahead. I'll show you the beautiful Sharanya Shetty. She's here for our new movie premiere. So I'll ask her about the more details and you can see her. Hi. Hi. So tell us more about your movie which is going to release tomorrow. So it's Krishnam Pranayasaki. August 15th it's releasing. Tomorrow Independence Day, and I'm acting with Golden Star Ganesh. So for that I wanted especially Sandhya to do my makeover because I really love her makeup. You can just look at me, like I look flawless. Korean skin. Definitely. So I was like, for premiere it's Sandhya who is doing for me, so I came here and I'm very happy with the look. Thank you so much. I'm glad. So tell us a little more about the movie. Nim part ಹೇಗಿತ್ತು movie experience? ನನ್ನ ಎಕ್ಸ್ಪೀರಿಯನ್ಸ್ ಬ್ಯೂಟಿಫುಲ್ ಆಗಿತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವರೊಟ್ಟಿಗೆ. ಹಾಗೆ ನನ್ನ ಹೆಸರು ಬಂದು ಜಾನು ಅಂತ ಸಿನಿಮಾದಲ್ಲಿ. Okay, that is a clue. She's relieving the name first time here. Okay. So Janu is my name. ಎಲ್ಲರೂ ಹೋಗಿ ಸಿನಿಮಾ ನೋಡಿ, ಯು ಆಲ್ಸೋ ವಾಚ್. ಖಂಡಿತ. ಸಾಂಗ್ ರಿಲೀಸ್ ಆಗಿದೆ, ಕಾಡದೆ ಹೇಗಿರಲಿ. ಸೊ ಕಾಡ್ತಾ ಇದ್ದೀನಿ ಆ ಸಾಂಗ್. ಖಂಡಿತ, like that is like top notch and like we are all hooked for that song. So it's very beautiful song. ನೀವು ಕೂಡ ಮೂವಿ ಹೋಗಿ ನೋಡಿ, ನಾವು ಕೂಡ ನೋಡ್ತಿದ್ವಿ ಎಲ್ಲರೂ. So I think like this is one of the movie in a recent times ಅಲ್ಲಿ, like with Golden Star Ganesh and Sharanya Shetty on the lead. I think like finger crossed it's going to be very romantic
that's what we can expect. I think at least with the looking at the teaser, it's a silent romance, like there is a lot of it things. So we'll see. Let's not kill the the secrecy and the hype of the movie. Thank you so much, Aradhya. Thank you. Bye-bye. Bye. ಶರಣ್ಯ ಶೆಟ್ಟಿ ಹ್ಯಾಸ್ ಲೆಫ್ಟ್ ದ ಸ್ಟುಡಿಯೋ. ನಾನು ನಿಮಗೆ ನಮ್ಮ ಸ್ಟುಡಿಯೋನಲ್ಲಿ ಒಂದು ಜುಗಾಡ್ ಮಾಡ್ತಾ ಇದ್ವಿ, ಬ್ರೆಡ್ ಟೋಸ್ಟ್ ಮಾಡ್ತಾ ಇದ್ವಿ ಫಾರ್ ದ ಫಸ್ಟ್ ಟೈಮ್. ಯಾ ಐಲ್ ಶೋ ಯು. ಸೊ ದಟ್ ಈಸ್ ಎ ಟೋಸ್ಟರ್ ಆ್ಯಂಡ್ ವಿ ಆರ್ ಡೂಯಿಂಗ್ ಎ ಬ್ರೆಡ್ ಟೋಸ್ಟ್ ಆ್ಯಂಡ್ ಓಪನ್ ಮಾಡಿದ್ದೀವಿ. ಈಸಿ ಈಸಿ. ಸೊ ಇವರು ಏನು ಮಾಡಿದ್ರು ಇದಕ್ಕಿಂತ ಮುಂಚೆ ಅಂದರೆ ಯು ಕ್ಯಾನ್ ಸಿ ದರ್ ಈಸ್ ಎ two connectors, like this extensions. ಸೊ ಅದನ್ನ ಕನೆಕ್ಷನ್ನೇ ಕೊಟ್ಟಿಲ್ಲ, ಹಾಕಿ ಬ್ರೆಡ್ ಎಲ್ಲ ಹಾಕಿ ಇಟ್ಬಿಟ್ಟಿದ್ದಾರೆ. ಸೊ ಅದು ಆನೇ ಆಗ್ತಿಲ್ಲ. ಇವ್ರು ಭವ್ಯ ತೋರಿಸ್ತಿದ್ದಾರೆ ನೋಡಿ. ಎಲ್ಲಿ ಬಂತು ಇಷ್ಟು ಬ್ರೈನ್ ನಿಮಗೆ? ಎಲ್ಲಿ ಬಂತು ಇಷ್ಟು ಬ್ರೈನ್ ನಿಮಗೆ? ಭವ್ಯ ಲೈಕ್ ಶಿ ಟೋಲ್ಡ್ ಯು ಬಿಗಿನಿಂಗ್ ಇಟ್ಸ್ ಲೈಕ್ ಯು ಕನ್ಫ್ಯೂಸ್ ಲೈಕ್ ತೋರಿಸಿ ಹೇಗೆ ಮಾಡಿದ್ದೀರಾ? ವಾವ್, ಪರವಾಗಿಲ್ಲ ದೀದಿ. ಹಾಯ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಒಂದಿನ ಬಿಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ವರಮಹಾಲಕ್ಷ್ಮಿ ಹಬ್ಬ. ನಿಮ್ಮೆಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನೀವೇನಾದ್ರು ಹಬ್ಬ ಮಾಡ್ತಿದ್ರೆ. ಹಾಗೆ ನಾನು ಈ ವಾರ ಹಬ್ಬ ಮಾಡ್ತಿಲ್ಲ, ನೆಕ್ಸ್ಟ್ ವಾರ ಮಾಡಬೇಕು ಅಂದ್ಕೊಂಡಿದ್ದೀನಿ ಹಬ್ಬ. ಸೊ ಆ ಪ್ರೋಸೆಸ್ ಎಲ್ಲ ನಾನು ನಿಮಗೆ ವ್ಲಾಗ್ ಮಾಡಿ ತೋರಿಸ್ತೀನಿ. ಸೊ ಇವತ್ತು ಟೈಮ್ ಅದು ಆಲ್ಮೋಸ್ಟ್ 10 o'clock ಆಗಿದೆ. ನಾನು ಎದ್ದು 1.5 hour ಆಯಿತು. ಸ್ವಲ್ಪ ಬ್ಯಾಕ್ ಆ್ಯಂಡ್ ವರ್ಕ್ ಇತ್ತು, ಅದನ್ನು ಮಾಡ್ತಿದ್ದೆ. ನೆನ್ನೆ ಮಲ್ಕೊಂಡಿದ್ದು ಕೂಡ ಲೇಟು. ನೆನ್ನೆ ಪೂರ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಎಸ್ಟರ್ಡೇ ವಾಸ್ August 15. ಸೊ ಇಂಡಿಪೆಂಡೆನ್ಸ್ ಡೇ, ಅದಾದಮೇಲೆ ನಂದು ಲೇಸ್ ಮತ್ತು ಬೇರೆ ಬೇರೆ ಈ ಥರ ವರ್ಕ್ ಇತ್ತು. ಎಂಟೈರ್ ಡೇ ಲೈಕ್ ಫ್ರಮ್ ಮಾರ್ನಿಂಗ್ 5 AM ಟು ನೈಟ್ 2 AM. Like literally I was like had no space. ನಿನ್ನೆ hardly like have done any cooking in last 2-3 ಡೇಸ್ ಮನೆಯಲ್ಲಿ. ಸೊ ಅರುಣ್ ಇಂಡಿಪೆಂಡೆನ್ಸ್ ಡೇ ಸ್ಕೂಲಲ್ಲಿ ಇದ್ದಿದ್ದರಿಂದ ಸೊ ವಿ ಹ್ಯಾವ್ ಗಾಟ್ ದಟ್ ಮೇಕಪ್ ಆರ್ಡರ್. ಸೊ ವಿ ವೆಂಟ್ ಆ್ಯಂಡ್ ಡಾಲ್ಡ್ ಅಪ್ ಲೈಕ್ ದೋಸ್ ಕಿಡ್ಸ್ ಆಫ್ ಅರೌಂಡ್ 200 ಮಕ್ಕಳಿಗೆ ಬೆಳಗ್ಗೆನೇ ಅವ್ರದ್ದೆಲ್ಲ ಮೇಕಪ್ ಡ್ರೆಸ್ಸಿಂಗ್ ಎಲ್ಲ ಅವ್ರದ್ದು ಮುಗಿಸಿ ಅದಾದಮೇಲೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಸಿಕ್ಕಿತ್ತು. ಭವ್ಯ ಹಾಗೆ ವಕುಲ ವಾಸ್ ವರ್ಕಿಂಗ್ ಎಸ್ಟರ್ಡೇ. ಸೊ ಅವ್ರ ಜೊತೆ ಸ್ವಲ್ಪ ಮೀಟಪ್ ಮಾಡಿ ಹಾಗೆ ಚಿಟ್ ಚಾಟ್ಸ್ ಮಾಡಿ ಅದಾದಮೇಲೆ ಹ್ಯಾಡ್ ಮೈ ಜಿಮ್ ಸೆಷನ್ಸ್. ಲೈಕ್ ಯಾವ ವರ್ಕೌಟ್ಗೂ 1 ವೀಕಿಂದ ಹೋಗಿಲ್ಲ, ಸ್ಟುಡಿಯೋಗೂ ಹೋಗ್ತಾಯಿಲ್ಲ. ನಮ್ಮ ಡಾನ್ಸ್ ಸ್ಟುಡಿಯೋಗೆ ಅಥವಾ ಏನು ವೀಕ್ಲಿ ಟ್ವೈಸ್ ಸ್ಟ್ರೆಂತ್ ಟ್ರೈನಿಂಗ್ ಹೋಗ್ತೀನಿ, ಟ್ವೈಸ್ ಅಥವಾ ಟ್ರೈಸ್, ಅದಕ್ಕೂ ಕೂಡ ಹೋಗೋಕ್ಕಾಗಿರಲಿಲ್ಲ ಆಲ್ಮೋಸ್ಟ್ 1 ವೀಕಿಂದ. ಸೊ ನಿನ್ನೆ ನನ್ನ ಸ್ಲಾಟ್ ಇತ್ತು, ರಿಪೀಟೆಡ್ಲಿ ಪೋಸ್ಟ್ಪೋನ್ ಮಾಡ್ತಿದ್ದೆ ಬಿಕಾಸ್ ವರ್ಕೌಟ್ಗೆ ಹೋಗಿ ಬಂದಾದಮೇಲೆ ನಾನು ಆಗಲೇ ಅವತ್ತು ಹೇಳಿದಾಗೆ ಪ್ರೀವಿಯಸ್ ವ್ಲಾಗಲ್ಲಿ ಮೆನ್ಷನ್ ಮಾಡಿದರೆ ಹ್ಯಾಡ್ ಎ ಚೆಸ್ಟ್ pain, like because of that I couldn't go Monday, Tuesday, Wednesday. ಸೊ ನಿನ್ನೆ ಥರ್ಸ್ಡೇ ಆಗಿತ್ತು. ಸೊ ನಿನ್ನೆ ಹೋಗಿದ್ದೆ. ಸ್ಲೋ ಐ ಕುಡಂಟ್ ಡೂ ಮಚ್ there, but slowly I did bit of cardio and like chest training ಮಾಡಿ ಅಷ್ಟೊತ್ತಿಗೆ ಫೋನ್ ಸ್ವಿಚ್ ಆಫ್ ಆಗಿತ್ತು. ಟೈಮ್ ಕೂಡ ಇರಲಿಲ್ಲ ನಂಗೆ ಚಾರ್ಜ್ ಮಾಡೋಕ್ಕೆ. ನಿನ್ನೆ ಲೇಸರ್ಗೆ ಕೂಡ ಹೋಗಿದೆ, ಅದು ಕೂಡ ವ್ಲಾಗ್ ಮಾಡೋಕ್ಕಾಗಿಲ್ಲ ನನಗೆ. ಸ್ಮಾಲ್ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ ನಾನು ನಿಮಗೆ. ಇಟ್ಸ್ ಲೈಕ್ ವಿಚ್ ಐ ಕುಡಂಟ್ ವ್ಲಾಗ್ ಇಟ್. ಸೊ ಏನಿದೆ ನನ್ನ ಲೇಸರ್ ಟ್ರೀಟ್ಮೆಂಟ್, ಐ ವಿಲ್ ಮೇಕ್ ಎ ಕಂಪ್ಲೀಟ್ ವಿಡಿಯೋ ಅಬೌಟ್ ಇಟ್. ಇದು ಒಂದು ಸಿಡೌನ್ ವಿಡಿಯೋ ಅಥವಾ ನಾನು ನೆಕ್ಸ್ಟ್ ಸೆಷನ್ಗೆ ಹೋದಾಗ ವ್ಲಾಗಲ್ಲಿ ಮಾಡ್ತೀನಿ. ಐ ವಿಲ್ ಸಿ ಆ ಟೈಮ್ಗೆ ಹೇಗೆ ಸಿಚುವೇಶನ್ ಇರುತ್ತೆ, ವಿ ವಿಲ್ ಡೂ ಇಟ್. ನಿಮಗೇನಾದರೂ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಬೇಕು ಅಂದರೆ ಲೈಕ್ ಮೈ ಎಕ್ಸ್ಪೀರಿಯನ್ಸ್, ಹೌ ಮಚ್ ಐ ಆಮ್ ಸ್ಪೆಂಡಿಂಗ್, ವೇರ್ ಐ ಆಮ್ ಗೆಟಿಂಗ್ ಆಲ್ ದೀಸ್ ಥಿಂಗ್ಸ್, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ವಿಲ್ ಡೂ ಅ ಪ್ರಾಪರ್ ಡೀಟೇಲ್ಡ್ ವಿಡಿಯೋ ವಿತ್ ಶೇರಿಂಗ್ ಆಲ್ ದ ಡೀಟೇಲ್ಸ್ ಅಬೌಟ್ ಮೈ ಲೇಸರ್ ಥಿಂಗ್. ನಿನ್ನೆ ಬಂದು ನನ್ನ 3rd ಸೆಷನ್ ಇತ್ತು.
ಸೊ ಅದ್ರ ಬಗ್ಗೆ ಎಲ್ಲ ನಾನು ಬೇರೆ ವೀಡಿಯೋನಲ್ಲಿ ಮಾತಾಡ್ತೀನಿ. ಸೊ ಇವತ್ತು ಹಬ್ಬ ಇರೋದ್ರಿಂದ ಸಂಜೆ ನಾನು ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಮನೆಗೆ ಅರ್ಶಿನ ಕುಂಕುಮಕ್ಕೆ ಹೋಗ್ತಿದ್ದೀನಿ. ಸೊ ಗೆಟ್ ರೆಡಿ ವಿತ್ ಮೀ. ಏನು ಔಟ್ಫಿಟ್ ಹಾಕೋಬೇಕು ಇನ್ನೂ ಏನಂದರೆ ಏನೂ ಕೂಡ ಪ್ಲ್ಯಾನ್ ಮಾಡಿಲ್ಲ. ಬಟ್ ಗೆಟ್ ರೆಡಿ ವಿತ್ ಮೀ ಏನಾದರೂ ಆದರೆ ಶೂಟ್ ಮಾಡಿ ಅಲ್ಲಿ ಪೋಸ್ಟ್ ಇಟ್ ಆನ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಶಾರ್ಟ್. ಸೊ ನೀವು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಫಾಲೋ ಮಾಡ್ತಿಲ್ಲ ಅಂದರೆ ದಯವಿಟ್ಟು ಅಲ್ಲಿ ಹೋಗಿ ಫಾಲೋ ಮಾಡಿ. ಇಲ್ಲಿಗಿಂತ ಕಂಪ್ಲೀಟ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಎ ಕಾಂಟೆಂಟ್ ನಾನು ಅಲ್ಲಿ ಪೋಸ್ಟ್ ಮಾಡ್ತೀನಿ, ರೆಕಮೆಂಡೇಷನ್ಸ್ ಇರುತ್ತೆ. So I'm excited today, not because of festival or all these things, because I can get to cook today. So cooking is like another therapeutic thing for me after a makeup ಅಂತಲೇ ಹೇಳ್ಬೋದು. ಬಿಕಾಸ್ ಲಾಸ್ಟ್ ಹೋಲ್ 1 ವೀಕಲ್ಲಿ ಹಾರ್ಡ್ಲಿ ವಿ ಹ್ಯಾವ್ ಕುಕ್ಡ್. ನೀವು ನೋಡಿರ್ಬೋದು ಪ್ರೀವಿಯಸ್ ವ್ಲಾಗಲ್ಲೆಲ್ಲ. ಇಟ್ಸ್ ಬಿಕಾಸ್ ಆಫ್ ಅರುಣ್ ಮನೇಲಿ ಇಲ್ಲದೆ ಇರೋದಿರ್ಬೋದು, ಅಥವಾ ಇಲ್ಲದೆ ಇರೋದು ಇನ್ ದ ಸೆನ್ಸ್ ಲಂಚ್ಗೆ ಡಿನ್ನರಿಗೆ ಆ ಟೈಮಿಂಗ್ ಮ್ಯಾಚ್ ಆಗ್ತಾ ಇರಲಿಲ್ಲ. ಬಿಕಾಸ್ ಡ್ಯೂರಿಂಗ್ ಇಂಡಿಪೆಂಡೆನ್ಸ್ ಡೇ ಈ ಥರದ್ದೆಲ್ಲ ಇತ್ತಂದರೆ ತುಂಬಾ ಟೈಮ್ ಆಚೆನೇ ಆಗುತ್ತೆ. ಲೈಕ್ ಅರೇಂಜ್ಮೆಂಟ್ಸ್, ಪ್ರಾಕ್ಟೀಸ್, ಬೇರೆ ಕಮಿಟ್ಮೆಂಟ್ಸ್. ಸೊ ನಾನು ಕೂಡ ಲೈಕ್ ಅದರ್ ವರ್ಕ್ ಕಮಿಟ್ಮೆಂಟ್ಸ್ ಇತ್ತು. ಸೊ ಐ ಹಾರ್ಡ್ಲಿ ವಾಸ್ ಲೈಕ್ ಕೈಂಡ್ ಆಫ್ ಈಟಿಂಗ್. ಸೊ ಅದೆಲ್ಲ ಇದ್ದಿದ್ದರಿಂದ ಆಗಿಲ್ಲ. ಸೊ ಇಟ್ಸ್ ಎ ಲಾಂಗ್ ಲೈಕ್ ಟಾಕಿಂಗ್ ಆಯಿತು. ಸೊ ಇವತ್ತು ಬೆಳಗ್ಗೆ ನಾನಿದ್ದು ಸ್ವಿಗ್ಗಿ ಮಾಡಿದ್ದೀನಿ ಸ್ವಲ್ಪ. ಸೊ ಏನೇನು ತರಿಸ್ಕೊಂಡಿದ್ದೀನಿ ಲೆಟ್ಸ್ ಸಿ. ಸೊ ಹೋಲ್ ವೀಕ್ಗೆ ಆಲ್ಮಂಡ್ ಮಿಲ್ಕ್ ತರಿಸಿದ್ದೀನಿ. ಸೊ ಇಟ್ಸ್ ಎ ಅನ್ಸ್ವೀಟನ್ ಆಲ್ಮಂಡ್ ಮಿಲ್ಕ್. ಸೊ ರಾಗಿ ಲೋಫ್ ಇದು ಬಂದು ಬ್ರೆಡ್ ತರಿಸ್ಕೊಂಡಿದ್ದೀನಿ ಫಾರ್ ಎ ಟೋಸ್ಟ್, 0 ಮೈದಾ. ಆಲ್ಸೋ ದ ಗಾರ್ಲಿಕ್ ಬ್ರೆಡ್, ದಿಸ್ ಥಿಂಗ್ ನಾನು ಆಲ್ರೆಡಿ ಟ್ರೈ ಮಾಡಿದ್ದೀನಿ, ನಂಗೆ ಸಖತ್ ಇಷ್ಟ ಆಯಿತು. ಸೊ ಜಸ್ಟ್ ಲೈಕ್ ಫ್ಲೇವರ್ಡ್ಗೆ ಅಂತ ಇದನ್ನು ಒಂದು ತರಿಸಿದ್ದೀನಿ. ದೆನ್ ಮೈ ಫೇವ್ರೆಟ್ ಬ್ಲ್ಯಾಕ್ ಫುಲ್. ಓಕೆ, ಈ ಸತಿ ಬ್ರ್ಯಾಂಡ್ ಚೇಂಜ್ ಆಗಿದೆ. ಸಾರಿ, ನಾನು ನೋಟಿಸ್ ಮಾಡಿಲ್ಲ ಇದು. ಲೈಕ್ ನಾಟ್ ದಿಸ್ ಥಿಂಗ್. ರೆಗ್ಯುಲರ್ಲಿ ಐ ಯೂಸ್ ಸ್ಲರ್ಪ್ ಅಂತ ಬ್ರ್ಯಾಂಡು. ಈ ಸತಿ ಇದು ಯಾವುದೋ ಹೊಸದು ಆರ್ಡರ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಇಟ್ ಈಸ್ ಎ ಮಿಲೆಟ್ ಒನ್, ನಾಟ್ ದ ಮೈದಾ ಥಿಂಗ್. ಲೆಟ್ಸ್ ಟ್ರೈ. ದಿಸ್ ಈಸ್ ದ ಫಸ್ಟ್ ಟೈಮ್ ಐಮ್ ಟ್ರೈಯಿಂಗ್ ದಿಸ್ ಪರ್ಟಿಕ್ಯುಲರ್ ಬ್ರ್ಯಾಂಡ್. ಅದಾದಮೇಲೆ ಹ್ಯಾಸ್ ಯೂಶುವಲ್ ಪನ್ನೀರ್, ಸಮ್ ಕ್ರೀಮ್, ರೆಗ್ಯುಲರ್ ಮಿಲ್ಕ್, ದಟ್ಸ್ ಇಟ್. ಆ್ಯಕ್ಚುಲಿ ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ 1 ಸ್ಲೈಸ್ ಆಫ್ ಬ್ರೆಡ್ ಆ್ಯಂಡ್ ಸ್ವಲ್ಪ ಕಾಫಿ ಕುಡಿದು ಸ್ಟಾರ್ಟ್ ಮಾಡೋಣ. ಬಿಕಾಸ್ ಇಟ್ಸ್ ಟೇಕ್ಸ್ ಲಾಂಗ್ ಟೈಮ್ ಅಂತ ಸ್ಟಾರ್ಟ್ ಮಾಡಿದೆ. ಐ ಆಮ್ ಸೋ ಡಿಸಪಾಯಿಂಟೆಡ್. ಸೊ ಐ ಆರ್ಡರ್ಡ್ 2 ಬ್ರೆಡ್ಸ್ ಅಲ್ಲ. ದಿಸ್ ಈಸ್ ದ ಫಸ್ಟ್ ಟೈಮ್ ಐ ಹ್ಯಾವ್ ಆರ್ಡರ್ಡ್ ದ ರಾಗಿ ಒನ್. ಅಲ್ಲಿ ತೋರಿಸ್ತೀನಿ ನಿಮಗೆ. ಐ ವಾಸ್ ಟ್ರೈಂಗ್ ಟು ಈಟ್ ದಿಸ್. ಇಟ್ಸ್ ಸೋ ಹಾರ್ಡ್. ಫಸ್ಟ್ಲಿ it's like so hard, and like that like, you know, the plasticky kind of a feel is what I'm getting by eating this. Like hard, and like it's very difficult to explain. Like, you know, the bread should go the soft, spongy, tasty and kind of a thing. This is literally, I feel, very plasticky, hard. Definitely not my thing. Okay, ಬರೀ ಅದು ಹಾಗೆ ತಿಂದರೆ ಹಂಗಿರುತ್ತೆ ಅಂದರೆ, ಲೈಕ್ ಐ ಮೇಡ್ ಎ proper toast, like adding little butter and into it. I'm tasting now. ಓಕೆ, ಹಾಗೆ ತಿನ್ನೋದಕ್ಕಿಂತ ಇದು ಸ್ವಲ್ಪ ಟೋಸ್ಟ್ ಮಾಡಿರೋದ್ರಿಂದ, ಲೈಕ್ ಐ ಹ್ಯಾವ್ ಆ್ಯಡೆಡ್ ಗೀ ಅಲ್ಲ, ಸೊ ದಟ್ ಗಿವಿಂಗ್ ಕ್ರಂಚಿ ಆ್ಯಂಡ್ ದ ಟೇಸ್ಟ್ ಟು ದ ಬ್ರೆಡ್. ಬಟ್ ಹಾಗೆ ತಿಂದರೆ ಇಟ್ಸ್ ನಾಟ್ ಟೇಸ್ಟಿಂಗ್ ಗುಡ್. ಇಟ್ಸ್ ಲುಕಿಂಗ್ ವೆರಿ ಪ್ಲಾಸ್ಟಿಕಿ, ಡ್ರೈ, ಡಿಹೈಡ್ರೇಟೆಡ್. ದಟ್ ಸ್ಪಾಂಜ್, ದಟ್ ಸಾಫ್ಟ್ನೆಸ್ ವಾಟ್ ವಿ ಎಕ್ಸ್ಪೆಕ್ಟ್ ಇನ್ ದ ಬ್ರೆಡ್ ಕಂಪ್ಲೀಟ್ಲಿ ಇಲ್ಲ ಅದರಲ್ಲಿ. ಆಲ್ರೆಡಿ ಹ್ಯಾಡ್ ದಿಸ್. ಐ ಹ್ಯಾವ್ ಯೂಸ್ ದಿಸ್ ಬ್ರೆಡ್ ಇನ್ ದ ಪಾಸ್ಟ್ ಆಲ್ಸೋ. ಇಟ್ಸ್ ಲಿಟಲ್ ಎಕ್ಸ್ಪೆನ್ಸಿವ್. ಯು ಗೆಟ್ ಓನ್ಲಿ ದ how much grams? It's 150. Yeah, it's 156 gram or something. I'll show this bread and the other one. This, it's little difficult. Can you see? It's very spongy. It's very spongy, very tasty. The garlic bread, little expensive comparatively to this one, but at least like I can eat it even without you know, toast ಮಾಡಿದೆ ಏನೂ ಇಲ್ಲದೆ. I don't know like what is coming in the market these days. It's getting very difficult to get a one loaf of good quality bread. I don't know what kids are eating these days also. There is a bakery near my house. From there usually we get brown bread. Like, you know, I usually don't go for brown or white bread, whatever it is. So I feel both are same. Like usually we
get either of it thing. There it is quietly okay, like, you know, comparatively any other bakeries also. I don't think so, like leaving details about that bakery here like will not make any sense, like unless you're from my area or unless you're from Bangalore and willing to come and pick it up from here. But anywhere I have tried bread, it's very disappointing. That's the whole point. So be careful with what you eat, what you consume. These days you're seeing the report, even the salt, sugar have the microplastics and all those things in the food. Like it is very scary. I don't know, like, you know, eating a basic food is not so good in this country. I don't know what this citizen of this country deserves, like, you know, everywhere the plastic, everywhere the adulteration, like gotilla. So I'm going with this bread for my breakfast for now. Toasting maybe, like I'll put some egg or something. If I can eat it, I'll eat the ragi thing. That's for the whole point. And if you know anywhere online where I can get a good bread, like good in the sense like freshly baked, this is the reason difficult to do the vlog, no? So I'm quite irritated because of this bread thing. So that's what I was telling. So if you find any good links for, like, you know, the bread which is very good quality, like spongy, like just a good one, the sourdough bread kind of thing, let me know. Always I try to learn and bake my bread someday for myself. That's the thing. ಹಾಯ್, ಟೈಮ್ 11:30 ಆಗಿದೆ. ಈಗ ಬ್ರೇಕ್ಫಾಸ್ಟ್ ರೆಡಿ ಮಾಡಿಟ್ಟಿದ್ದೀನಿ. ಚಿತ್ರಾನ್ನ ಮಾಡ್ತಿದ್ದೀನಿ, ಅಂದರೆ ಗೊಜ್ಜು ರೆಡಿ ಆಗಿದೆ, ಅನ್ನ ರೆಡಿ ಆಗಿದೆ. ಸೊ ಇಲ್ಲಿ ಸ್ವಲ್ಪ ಪ್ಯಾನ್ ಕೇಕ್ಸ್ ಮಾಡ್ತಾ ಇದ್ದೀನಿ. ಅದಾದರೆ ಸ್ವಲ್ಪ ಕಟ್ ಫ್ರೂಟ್ಸ್ ಮಾಡಿದ್ರೆ ಆಯಿತು. ಹಾಯ್, ಐಮ್ ಬ್ಯಾಕ್ ಆಫ್ಟರ್ 5 hours ಅನಿಸುತ್ತೆ. ಸೊ ಟೈಮ್ ಬಂದು ಈಗ 5 ಗಂಟೆ ಆಗಿದೆ. ಬ್ರೇಕ್ಫಾಸ್ಟ್ ಆಯಿತು. ಲಂಚ್ ನಾವು ಬ್ರೇಕ್ಫಾಸ್ಟ್ ಮಾಡಿದ್ದೆ 12:30 ಆಗಿತ್ತಲ್ಲ. ಸೊ ಲಂಚ್ ಏನೂ ತಿನ್ಬೇಕನ್ಸಿಲ್ಲ. ನಾವು ಕ್ವಿಕ್ಲಿ ಐ ಮೇಕ್ ಸಮ್ ಟೋಸ್ಟ್ ಆ್ಯಂಡ್ ಮೇ ಬಿ ಸಮ್ ಟೀ ಉಡ್ಡು. ಆದಮೇಲೆ ಈಗ ಸ್ನಾನ ಮಾಡ್ಕೊಂಬಂದಿದ್ದೀನಿ ನಾನು. ಈಗಲೇ ಲಿಟ್ರಲಿ ಡ್ರಿಪ್ಪಿಂಗ್ ನಾನು. ಸೊ ಸ್ವಲ್ಪ ಡಿಲೇ ಮಾಡಿ ಸ್ನಾನ ಮಾಡಿದೆ ಬಿಕಾಸ್ ನೆನ್ನೆ ನನ್ನ ಲೇಸರ್ ಲೇಟ್ ಈವ್ನಿಂಗ್ ಆಗಿದ್ದು. ಅರೌಂಡ್ 6:30ಗೆ ನಂದು ಅಪಾಯಿಂಟ್ಮೆಂಟ್ ಇದ್ದಿದ್ದು. ಮುಗಿಸ್ಕೊಂಡು ಮನೆಗೆ ಬಂದಾಗ 9:30 ಆಗಿತ್ತು. So first 24 hours you have to be little careful with your laser. So that's what I postponed my shower and everything, because you're not supposed to use you know, the hot water, and also you have to use mild soap and all those stuff. So I don't want to risk it. So I took shower now. That too, it's raining so crazy. I took with mild water. ಸೊ ಅದಾದಮೇಲೆ ಹೀಗೆ ಹೋಗಿ ರೆಡಿ ಆಗಬೇಕು. ಇನ್ನೂ ಟೈಮ್ ಆಗ್ತಿದೆ, ಪೂಜೆ ಮಾಡಬೇಕು, ಎವ್ರಿಥಿಂಗ್. ಸೊ ಜಸ್ಟ್ ವಾಂಟೆಡ್ ಟು ಗಿವ್ ಯು ಗೈಸ್ ಅನ್ ಅಪ್ಡೇಟ್. ಸೊ ಇದು ನನ್ನ ಮೇಕಪ್ ಇವಾಗ. ಸೊ 10 ನಿಮಿಷ ಆಯಿತು ಇದನ್ನು ಮಾಡಿ ಮುಗಿಸೋಕ್ಕೆ. ಇಟ್ಸ್ ವೆರಿ ಈಸಿ. ಐ ಹ್ಯಾವ್ ಡನ್ ಎ ಟ್ಯುಟೋರಿಯಲ್ ಆ್ಯಂಡ್ ಐ ಹ್ಯಾವ್ ಜಸ್ಟ್ ಕಾಪಿಡ್ ದ ಸೇಮ್ ಥಿಂಗ್ ಫಾರ್ ನಾವು. ಪೂಜೆ ಎಲ್ಲ ಮಾಡಾಯಿತು. ಇವಾಗ ಅರ್ಶಿನ ಕುಂಕುಮಕ್ಕೆ ಹೋಗಬೇಕು, ಡ್ರೆಸ್ ಚೇಂಜ್ ಮಾಡಬೇಕು. ಇವತ್ತು ಹಬ್ಬಕ್ಕೆ ನಾನು ಫಾರ್ ದ ಫಸ್ಟ್ ಟೈಮ್ ಹೊಸ ಡ್ರೆಸ್ ತೊಗೊಂಡಿದ್ದೀನಿ. ಸೊ ಅದನ್ನು ತೋರಿಸ್ತೀನಿ ನಿಮಗೆ. So I got a new dress from W. I'll wear it and I'll show it to you guys after I done with jewels and everything. ಮನೇಲಿ ಏನಂದರೆ ಸ್ವಲ್ಪ ಲೈಟಿಂಗ್ ಇಶ್ಯೂಸ್ ಯಾವಾಗ್ಲೂ. ಸೊ ಹಾಗಾಗಿ ಮೇ ಬಿ ಲೈಕ್ ಐಲ್ ಟ್ರೈ ಆ್ಯಂಡ್ ಶೋ ಇಟ್ ಟು ಯು. ಇಫ್ ಯು ವಾಂಟ್ ಟು ಹ್ಯಾವ್ ಎ ಪ್ರಾಪರ್ ವಿಡಿಯೋ ಆನ್ ಮೈ ಔಟ್ಫಿಟ್, ಗೆಟ್ ರೆಡಿ ವಿತ್ ಮೀ, ಐಲ್ ಡೂ ಇಟ್ ಒನ್ ಮೋರ್ ಫಾರ್ ಯು. ಲೆಟ್ ಮೀ ನೋ ಇನ್ ದ ಕಮೆಂಟ್ಸ್. ಇಬ್ರದ್ದು ಮ್ಯಾಚಿಂಗ್ ಆಗಿದೆ ಇವತ್ತು. ಅಂದರೆ ನಾನು ಆಂಟಿ ಥರ ಕಾಣಿಸ್ತಿದ್ದೀನಾ ಅಂಕಲ್ ಫೆಲೋ? ಹಬ್ಬ ಅಂದರೆ ಸಂಜೆಯಲ್ಲಿ ಸ್ವಲ್ಪ ಮಳೆ ಬಂದಿಲ್ಲ ಅಂದರೆ ಅರ್ಶಿನ ಕುಂಕುಮಕ್ಕೆ ಆರಾಮಾಗಿ ಹೋಗಿ ನೆಮ್ಮದಿಯಾಗಿ ದೇವ್ರನ್ನ ನೋಡಿ ಪ್ರೇ ಮಾಡಿ ಮತ್ತು ಅವರೆಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಬರ್ಬೋದಿತ್ತು. ಎಲ್ಲರೂ ಮನೆಗಳಲ್ಲೂ ಆರಾಮಾಗಿತ್ತು, ಹರಿಬರಿ ಮಾಡಿದೆ. ಬಟ್ ಈ ವರ್ಷ ಆಗಲಿಲ್ಲ. ಸೊ ನಾವು ಹೊರಟಿದ್ದೇ ನಿಧಾನ ಮಾಡ್ಕೊಂಡು ಹೊರಟ್ರು ಮಳೆ ನಿಲ್ಲಿಲ್ಲ. ಅದಾದಮೇಲೆ ತುಂಬ ಲೇಟಾಗಿ ಹೋದರೂ ಚೆನ್ನಾಗಿರಲ್ಲ ಅಂತ ಹೇಳಿ ಅರೌಂಡ್ 8:45 ಆಗಿತ್ತು. ಹೋಗಿ ಬೇಗ ಒಂದು 2 to 5 minutesಲ್ಲಿ ಎಷ್ಟು ಮನೆ ಆಗುತ್ತೋ ಅಷ್ಟು ಮನೆಗೆ ಹೋಗ್ಬಿಟ್ಟು ಬಂದ್ವಿ. ಇದಾಗಿತ್ತು ವರಮಹಾಲಕ್ಷ್ಮಿ ಈ ಸತಿ. ಸೊ ಇದು ಬಂದು ನೆಕ್ಸ್ಟ್ ಡೇ ನಾನು ಬ್ರಂಚ್ ರೆಡಿ ಮಾಡ್ತಾ ಇದ್ದೀನಿ. ಸೊ ಕ್ವಿಕ್ಕಾಗಿ ಒಂದು ಪ್ರೋಟೀನ್ ರಿಚ್ ಮೀಲ್ ರೆಡಿ ಮಾಡೋಣ ಅಂದ್ಕೊಂಡೆ. ಸೊ ಹಾಗಾಗಿ ಈ ರೆಸಿಪಿ ಬಂದು ನೀವು ಸ್ಟಾರ್ಟರಾಗಿ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಒಂದು ಗ್ರೇವಿಯಾಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು. ಸೊ ಪನ್ನೀರ್ನ ಯೂಸ್ ಮಾಡಿ, ಇಲ್ಲಾಂದರೆ ಟೊಫುನ ಕೂಡ ಯೂಸ್ ಮಾಡ್ಕೋಬೋದು. ಬೋತ್ ಆರ್ ವೆರಿ ಗುಡ್ ಆ್ಯಂಡ್ ರಿಚ್ ಇನ್ ಪ್ರೋಟೀನ್. ಸೊ
ಒಂದು ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ಪನ್ನೀರ್ ಅಥವಾ ಟೊಫುನ ಅದಕ್ಕೆ ಕಸ್ತೂರಿ ಮೇಥಿ, ಸಾಲ್ಟ್, ಚಿಲ್ಲಿ ಪೌಡರ್, ಅರಿಶಿನ ಇದಿಷ್ಟೇ ಹಾಕಿ ಮ್ಯಾರಿನೇಟ್ ಮಾಡಿ ಅದಾದಮೇಲೆ ಸ್ವಲ್ಪ ಗೀ ಹಾಕಿ ನೀವು ತವಾ ಫ್ರೈ ಅಥವಾ ಗ್ರಿಲ್ ಮಾಡಿಕೊಂಡ್ರೆ ನಿಜವಾಗ್ಲೂ ಟೇಸ್ಟಿಯಾಗಿರುತ್ತೆ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ. ಇದನ್ನೇ ನೀವು ಗ್ರೇವಿಯಾಗಿ ಕನ್ವರ್ಟ್ ಮಾಡಬೇಕು ಅಂದರೆ 1 ಕಪ್ ಮೊಸರು ತೊಗೊಳ್ಳಿ. ಆ ಮೊಸರಿಗೆ ನೀವು ಸಾಲ್ಟ್, ಚಿಲ್ಲಿ ಪೌಡರ್, ಎಗೇನ್ ಗರಂ ಮಸಾಲ ಮತ್ತು ಧನಿಯಾ ಪುಡಿ ಇದನ್ನೆಲ್ಲ ಸೇರಿಸ್ಕೊಂಡು ಮಿಕ್ಸ್ಚರ್ನ ರೆಡಿ ಮಾಡಿಟ್ಕೊಂಡು ಒಂದು ಬಾಣಲಿಗೆ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಹಾಕಿ ಪಲಾವ್ ಎಲೆ, ಚಕ್ಕೆ, ಲವಂಗ ಎಲ್ಲ ಸೇರಿಸ್ಕೊಳ್ಳಿ. ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿರಬೇಕು ಈರುಳ್ಳಿ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆದರೆ ಫ್ರೆಶ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ನಂತರ ನೀವು ಏನು ಮಿಕ್ಸ್ಚರ್ ಕಡ್ದಿಟ್ಟಿರ್ತೀರೋ ಅದನ್ನು ಉರಿ ಸ್ಟವ್ದು ಕಮ್ಮಿ ಮಾಡಿಕೊಂಡು ಪೋರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಪ್ರೇಟ್ ಆಗೋಕ್ಕೆ ಶುರು ಮಾಡುತ್ತೆ. ಅದು ಸ್ವಲ್ಪ ಕುದಿಯೋಕ್ಕೆ ಶುರು ಮಾಡಿದ್ಮೇಲೆ ಸ್ವಲ್ಪ ಗ್ರೇವಿದು ರಿಚ್ನೆಸ್ ಅಥವಾ ಫ್ಲೇವರ್ನ ಜಾಸ್ತಿ ಮಾಡೋಕ್ಕೆ ನೀವು ಕ್ರೀಮ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಕ್ಯಾಶ್ಯೂ ಪೇಸ್ಟ್, ಕೋಕೋನಟ್ ಪೇಸ್ಟ್ ಈ ಥರದ್ದು ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು. ಸೊ ಅದನ್ನು ಹಾಕಿ ಒಂದು 2 ನಿಮಿಷ ಮುಚ್ಚಿಡಿ. ಕುದಿಯೋಕ್ಕೆ ಶುರು ಮಾಡಿದ್ಮೇಲೆ ನೀವು ಏನು ಗ್ರಿಲ್ ಮಾಡಿರೋ ಟೊಫು ಅಥವಾ ಪನ್ನೀರ್ನ ಇದಕ್ಕೆ ಸೇರಿಸ್ಕೊಳ್ಳಿ. ಇನ್ಕ್ಲೂಡಿಂಗ್ ಡಾಬಾಗಿಂತ ರಿಚ್ನಾಗಿ ನಿಮಗೆ ಇದು ಒಂದು ಟೇಸ್ಟ್ ಕೊಡುತ್ತೆ. ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಆಗೋಂಥದ್ದು. ಎಂಡಲ್ಲಿ ನೀವು ಕಸೂರಿ ಮೇಥಿನ ಮೇಲೆ ಉದುರಿಸಿದ್ರೆ ಸಾಕು. ಚಪಾತಿ ಅಥವಾ ಬಿಸಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಐ ಬ್ಯಾಕ್ ಆಫ್ಟರ್ 4 hours or 5 hours. ಬ್ರಂಚ್ ಇಟ್ ವಾಸ್ ಚಪಾತಿ ಮತ್ತು ಪನ್ನೀರ್ ತಿಂದು ಅದಾದಮೇಲೆ ಸಿಕ್ಕಾಬಡೆ ನಿದ್ದೆ ಬರ್ತಿತ್ತು ನನಗೆ. ಮಲ್ಕೊಂಡು ಎದ್ದು ನಿಮಗೆಲ್ಲ ಚೆನ್ನಾಗಿ ಗೊತ್ತು ನಾನು ಸಿಕ್ಕಾಬಡೆ ಕಾಫಿ ಲವರ್ ಆ್ಯಂಡ್ ಐ ವುಡ್ ಲೈಕ್ ಟು ಟ್ರೈ ಡಿಫ್ರೆಂಟ್ ಫ್ಲೇವರ್ಸ್ ಅಂತ. ಸೊ ರೀಸೆಂಟಾಗಿ ಒಂದು ಪ್ರೀಮಿಯಮ್ ಬ್ರ್ಯಾಂಡಿಂದ ಕಾಫಿ ಪೌಡರ್ಸ್ ಆರ್ಡರ್ ಮಾಡಿದ್ದೆ. ಆ್ಯಂಡ್ ಲೈಕ್ ಐ ಪ್ರಿಫರ್ ಇದರ್ ಬ್ಲ್ಯಾಕ್ ಐಸ್ಡ್ ಕಾಫಿ, ದಟ್ ಈಸ್ ಲೈಕ್ ಐಸ್ಡ್ ಅಮೇರಿಕಾನೋ. One nimisha. Like I'm unboxing a coffee which I've ordered from Impulse Coffee. This is a creator brand, and yeah, I ordered 3 flavor. One is, so it has come like this. I'll open first and I'll get back. So bubble wrap ಎಲ್ಲ ರಿಮೂವ್ ಮಾಡಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ಇಟ್ಸ್ ಎ ಪ್ರೀಮಿಯಮ್ coffee brand. So I've ordered 3 different flavors. One is a caramel ka kamal, so it says no added sugar. This is their newest launch, cute little bottle. And then we have Pyar Berry chocolate raspberry. So this is also smallest bottle, like I think 50 grams. Yeah, 50. One second. Yes, it's 50 grams, priced at 500 rupees, 499. And this one is 50 gram, once again priced at 499. And then I have a big bottle of which are over vanilla, so 100 grams bottle will cost 798 rupees, that is like 800 rupees. I know it is slightly pricier than the regular brew and Nescafe, these things. I try to explore more coffee, like you know, I like different flavors and the taste of the coffees more than like you know how it feels the taste on the mouth after I drink. So I usually prefer to have iced americano or a black coffee, and once in a month or twice I use a proper milk and have a coffee. Like I use almond milk as I'm lactose intolerant to regular cow milk. So I'm going to try this and let you guys know about it. Thank you.